ಗೋವಾ ಸರ್ಕಾರ ಜಾರಿಗೆ ತಂದಿರುವ ಗೋವಾ ವೆಹಿಕಲ್ ಅಥೆಂಟಿಕೇಷನ್ ಸಿಸ್ಟಮ್ ಎಂಬ ಎಲೆಕ್ಟ್ರಾನಿಕ್ ತಪಾಸಣೆ ಕೇಂದ್ರವು ಇದೀಗ ಗೋವಾದ ಪ್ರವಾಸೋದ್ಯಮ ಹಾಗೂ ಹೋಟೆಲ್ ಉದ್ಯಮದ ಮೇಲೆ ಮಾತ್ರವಲ್ಲದೆ ನೆರೆಯ ಕರ್ನಾಟಕ ರಾಜ್ಯದ ವಾಹನ ಸವಾರರ ಬದುಕಿನ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ. ವಾಹನ ದಾಖಲೆಗಳು ಸರಿಯಾಗಿಲ್ಲ ಎಂದು ಸಾವಿರಾರು ರೂಪಾಯಿ ಸುಲಿಯುವ ಈ ವ್ಯವಸ್ಥಿತ ಜಾಲಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಮಾಜಾಳಿ ಗಡಿಯಿಂದ ಗೋವಾಕ್ಕೆ ತೆರಳುವ ಮುಖ್ಯ ಪ್ರವೇಶ ದ್ವಾರದ ಪೊಲೆಮ್ ಗಡಿಯಲ್ಲಿ ಸ್ಥಾಪಿಸಲಾದ ಈ ವ್ಯವಸ್ಥೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಜನಪರ ಹೋರಾಟಗಾರರು ಗೋವಾ ಸರ್ಕಾರ, ಸ್ಥಳೀಯ ಆಡಳಿತ ಹಾಗೂ ಗುತ್ತಿಗೆ ಸಂಸ್ಥೆಗಳ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಕಳೆದ 3 ತಿಂಗಳ ಹಿಂದೆಯಷ್ಟೇ ಕಾರ್ಯಾರಂಭಿಸಿದ ಜಿಒವಿಎ ವ್ಯವಸ್ಥೆ ಕೃತಕ ಬುದ್ಧಿಮತ್ತೆ ಹಾಗೂ ನೈಜ ಕಾಲದ ಡೇಟಾಬೇಸ್ ಸಂಪರ್ಕದ ಮೂಲಕ ವಾಹನಗಳ ದಾಖಲೆಗಳನ್ನು ಕ್ಷಣಾರ್ಧದಲ್ಲಿ ಪರಿಶೀಲಿಸುವ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯಾಗಿದೆ. ಗೋವಾ ಸರ್ಕಾರ ಮತ್ತು ಮಿಸ್ಟೋಟೆಕ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಈ ವ್ಯವಸ್ಥೆಯಲ್ಲಿ ವಾಹನಗಳ ನೋಂದಣಿ, ವಿಮೆ ಹಾಗೂ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರಗಳ ಮಾಹಿತಿ ಪರಿಶೀಲನೆಯಾಗುತ್ತದೆ. ತಪಾಸಣೆ ವೇಳೆ ದಾಖಲೆಗಳಲ್ಲಿ ಯಾವುದೇ ತೊಂದರೆ ಕಂಡುಬಂದಲ್ಲಿ ಗೇಟ್ನಲ್ಲಿನ ಸ್ಕ್ರೀನ್ನಲ್ಲಿ ನಾಟ್ ಅಪ್ರೂವ್ಡ್ ಎಂಬ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಇದನ್ನ ವಾಹನಗಳ ದಾಖಲೆಗಳು ಸಮರ್ಪಕವಾಗಿಲ್ಲ ಎಂಬ ಸೂಚನೆಯಾಗಿ ಪರಿಗಣಿಸಲಾಗುತ್ತದೆ. ಈ ವ್ಯವಸ್ಥೆಯಿಂದಾಗಿ ವಾಹನ ಸವಾರರು ಕನಿಷ್ಠ 10,000 ರೂಪಾಯಿಯಿಂದ 25ರಿಂದ 30,000 ರೂಪಾಯಿವರೆಗೆ ದಂಡ ಕಟ್ಟಬೇಕಾದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಇದರ ಹಿಂದೆ ಇರುವ ಪ್ರಮುಖ ಸಮಸ್ಯೆ ಕೇಂದ್ರ ಸರ್ಕಾರದ ವಾಹನ ಪೋರ್ಟಲ್ಗೆ ರಾಜ್ಯ ಸರ್ಕಾರದ ಮಾಲಿನ್ಯ ನಿಯಂತ್ರಣ ವರದಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡದಿರುವುದಾಗಿದೆ. ಪರಿಣಾಮವಾಗಿ ಕರ್ನಾಟಕ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಮಾನ್ಯವಾಗಿ ನೀಡಲಾಗಿರುವ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರಗಳನ್ನು ಜಿಒವಿಎ ಸ್ಕ್ಯಾನ್ ಕ್ಯಾಮೆರಾಗಳು ಗುರುತಿಸುತ್ತಿಲ್ಲ. ದಾಖಲೆಗಳು ಸರಿ ಇದ್ರೂ ಕೂಡ ಸಿಸ್ಟಮ್ ಅವುಗಳನ್ನ ಅಮಾನ್ಯವೆಂದು ತೋರಿಸುತ್ತಿರುವುದು ವಾಹನ ಮಾಲೀಕರಿಗೆ ಭಾರೀ ಸಂಕಷ್ಟ ತಂದೊಡ್ಡಿದೆ. आणि अनफिट ना ही सिस्टम कित्याक जेन्ना तुमकां तुमची नजरे आयले तेन्ना तुमी ताबडतोब बंद करा न्ही. आज आमी मागीर डेप्युटेटर म्हाका सकाळी फोन केलो, तुमकां आज रस्ता रोको करनाका, जी ऑथॉरिटी आसा हांकां परवानगी दिला तांकां आपूण आपयत म्हण. आनी देखून आतां पणजेसान रायट ऑफ ट्रान्सपोर्ट वाल्याचे ऑथॉरिटीचे जे ऑफिसर्स, GLचे ऑफिसर आमचे कडेन उलयले, तांकां आमी प्रत्यक्ष हांगा परिस्थिती कितें आसा आनी आमच्या लोकांक कसो त्रास जाला ही चलनाचो ते सगळे आमी प्रत्यक्ष विक्टीम आसा तेंची आपापली कसो व्यवस्था सांगली. जे गरीबातले गरीब लोक आसा पळय ते सगळे एक 10,000 पगाराक काम करपी तांकां पसून 10,500चे चलन धाडलें आसा. हें कितें? सरकार म्हणटा आत्मनिर्भर करपा म्हण, आमगे आमदार म्हणटा शेवटच्या घटका पर्यंत आपूण पावता म्हणटा फोंडां घालपाक, ಅಂತ್ಯೋದಯದ ತತ್ವಾಚರ ಕಾಮ करता म्हणटा. हे कले ಕೆಲ ಸಂದರ್ಭಗಳಲ್ಲಿ ವಾಹನ ಮಾಲೀಕರ ಮನೆಗಳಿಗೆ ನೇರವಾಗಿ ಹಣ ಪಾವತಿ ನೋಟಿಸ್ಗಳು ತಲುಪುತ್ತಿವೆ. ಇಲ್ಲವೇ ದಾಖಲೆಗಳ ಪರಿಶೀಲನೆಗಾಗಿ ಪಣಜಿ ಕಚೇರಿಗೆ ಹಾಜರಾಗುವಂತೆ ಸೂಚನೆ ನೀಡಲಾಗುತ್ತಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು 1 ದಿನವನ್ನೇ ವ್ಯಯಿಸಬೇಕಾಗುತ್ತಿದ್ದು, ಪ್ರವಾಸ, ವ್ಯಾಪಾರ ಅಥವಾ ದಿನನಿತ್ಯದ ಕೆಲಸಕ್ಕಾಗಿ ಗೋವಾಕ್ಕೆ ತೆರಳುವವರಿಗೆ ಇದು ದೊಡ್ಡ ತೊಂದರೆಯಾಗಿ ಪರಿಣಮಿಸಿದೆ. ವಿಶೇಷವಾಗಿ ಗಡಿ ಭಾಗದಲ್ಲಿರುವ ಜನತೆ ಈ ಸಮಸ್ಯೆಯಿಂದ ತೀವ್ರವಾಗಿ ತತ್ತರಿಸಿದ್ದಾರೆ. ದಿನನಿತ್ಯದ ಚಟುವಟಿಕೆ, ವ್ಯಾಪಾರ, ಉದ್ಯೋಗ ಹಾಗೂ ಚಿಕಿತ್ಸೆಗೆ ಗೋವಾಕ್ಕೆ ಅವಲಂಬಿತವಾಗಿರುವ ಗಡಿ ಪ್ರದೇಶದ ಜನರು ದಾಖಲೆಗಳು ಸರಿಯಾಗಿದ್ರೂ ಕೇವಲ ತಾಂತ್ರಿಕ ದೋಷಗಳ ಕಾರಣದಿಂದ ದಂಡ, ಕಚೇರಿ ಅಲೆದಾಟ ಮತ್ತು ಮಾನಸಿಕ ಒತ್ತಡ ಅನುಭವಿಸುವಂತಾಗಿದೆ. ಇದರ ಪರಿಣಾಮ ಗೋವಾಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆಯಲ್ಲೂ ಕುಸಿತ ಕಂಡುಬರುತ್ತಿದ್ದು, ಹೋಟೆಲ್, ಟ್ಯಾಕ್ಸಿ ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವಲಯಗಳಲ್ಲೂ ಆರ್ಥಿಕ ಹೊಡೆತ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಒವಿಎ ವ್ಯವಸ್ಥೆಯನ್ನ ಜನಸ್ನೇಹಿಯಾಗಿ ಪರಿಷ್ಕರಿಸುವುದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಡುವಿನ ಡೇಟಾ ಸಮನ್ವಯದ ದೋಷಗಳನ್ನು ತಕ್ಷಣ ಸರಿಪಡಿಸಬೇಕು ಮತ್ತು ಅಮಾನ್ಯ ದಂಡ ಪ್ರಕ್ರಿಯೆಗಳಿಗೆ ಬ್ರೇಕ್ ಹಾಕಬೇಕೆಂಬ ಒತ್ತಾಯ ದಿನೇ ದಿನೇ ಹೆಚ್ಚುತ್ತಿದೆ. सांजे 9 सुमार SMS आयली 10,000 फायन आयला म्हणून. तर हांव ताबडतोब डॉक्युमेंट सगळे चेक केले, सगळे डॉक्युमेंट क्लियर आहा म्हाजे, रजिस्ट्रेशन, इन्शुरन्स, पोल्युशन सगळे क्लियर आहा. सगळे क्लियर आहा. फायन कित्याक मेळिल्ली तुका, कितें मेन्शन केला? पोल्युशन एक मिनिट, तेजे डॉक्युमेंट्स नॉट फर्निश्ड म्हण एकूण आसा आनी 10,000 कितकी तरी बरयला. 10,500 10,500 टोटल पोल्युशन हां. सो
आतां मागीर तुवें फायन भरपाक गेलो तूं? ना फायन भरपाक गेलो ना, हिंग घेवन चॅक करूया म्हणून आयले सकाळी. आज परत चॅक करपाक आयले तुवें? हय, काल आयले फायन, नवा SMS आयले आमकां काल नवा. अच्छा. ಇನಾಂ ವೀರಾಪುರ ಗ್ರಾಮದಲ್ಲಿ 7 ತಿಂಗಳ ಗರ್ಭಿಣಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ದೌರ್ಜನ್ಯಕ್ಕೊಳಗಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ, ಸರ್ಕಾರಿ ನೌಕರಿ ನೀಡಬೇಕು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯವರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು. ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮಾನ್ಯ ಎಂಬ 7 ತಿಂಗಳ ಗರ್ಭಿಣಿಯ ಮರ್ಯಾದಾ ಹತ್ಯೆ ಅತ್ಯಂತ ಕ್ರೌರ್ಯ ಹಾಗೂ ಅಮಾನವೀಯ ಘಟನೆ ನಡೆದು 10 ದಿನಗಳು ಕಳೆದರೂ ಸರ್ಕಾರ ಈವರೆಗೂ ಯಾವುದೇ ಪರಿಹಾರ ಘೋಷಿಸಿಲ್ಲ. ಶೀಘ್ರವೇ ನೊಂದ ಸಂತ್ರಸ್ತ ಕುಟುಂಬಕ್ಕೆ 5 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ವಿವೇಕಾನಂದ ದೊಡ್ಮನಿ ಆತನಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳ ಪರೋಕ್ಷವಾಗಿ ಭಾಗಿಯಾದವರನ್ನ ಗುರುತಿಸಿ ಪ್ರಕರಣದಲ್ಲಿ ಸೇರಿಸಬೇಕು. ನೊಂದ ಸಂತ್ರಸ್ತ ಕುಟುಂಬಕ್ಕೆ ಕಾನೂನು ರೀತಿ ಪೊಲೀಸ್ ಭದ್ರತೆ ನೀಡಬೇಕು. ಮುಖ್ಯಮಂತ್ರಿಗಳು ವೀರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ವಾಸ್ತವ್ಯ ಸ್ಥಿತಿಯನ್ನ ಅರಿಯಬೇಕೆಂದು ತಹಶೀಲ್ದಾರ್ ಮೂಲಕ ನೀಡಿದ ಮನವಿಯಲ್ಲಿ ತಿಳಿಸಲಾಗಿದೆ. ಜಿಲ್ಲಾಧ್ಯಕ್ಷ ಬಸವರಾಜ್ ಸಂಗಮೇಶ್ವರ, ಮುಖಂಡರಾದ ಚಂದ್ರಶೇಖರ್ ತೊಂಡೂರ, ಎಂಎನ್ ಮೈತ್ರಿ, ಅರ್ಜುನ್ ಸನವಳ್ಳಿ, ಕನಕಪ್ಪ ಹರಿಜನ, ಅಶೋಕ್ ಹರಿಜನ, ಗಣಪತಿ ನಡಕಿನ್ ಮನೆ ಸೇರಿದಂತೆ ಮೊದಲಾದವರಿದ್ದರು. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಮಂಗಳವಾರ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲತಾ ನಾಯಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಮಕ್ಕಳಲ್ಲಡಗಿರುವ ಕಲೆ, ಸಾಹಿತ್ಯ, ಜಾನಪದ ಹೀಗೆ ಅನೇಕ ರೀತಿಯ ಪ್ರತಿಭೆಗಳು ಇರುತ್ತವೆ. ಶಿಕ್ಷಣ ಮತ್ತು ಕಲೆಯನ್ನ ಸಂಯೋಜಿಸಿ ಅವರನ್ನ ಸೃಜನಾತ್ಮಕವಾಗಿ ಕಲಿಯುವಂತೆ ಮಾಡಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದೆ ಎಂದು ಲತಾ ನಾಯಕ್ ಹೇಳಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಮಾತನಾಡಿ, ಶಿಕ್ಷಕರ ಸಂಘ ಎನ್ನುವುದು ಶಿಕ್ಷಕರ ಒಳಿತಿಗಾಗಿ ಇರುವುದು. ಇಲ್ಲಿ ಯಾರೂ ಕೂಡ ಹೀರೋ ಆಗಲು, ವಿಲನ್ ಆಗಲು ಹೋಗಬಾರದು. ಒಳ್ಳೆಯ ಸದುದ್ದೇಶದಿಂದ ಸಂಘ ನಡೆಸಿದ್ರೆ ಅದು ಶಿಕ್ಷಕರ ಏಳಿಗೆಗಾಗಿ ಕೆಲಸ ಮಾಡುವಂತಾಗುತ್ತದೆ. ಸಂಘಕ್ಕೆ ತನ್ನದೇ ಆದ ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ ಎಂದರು. ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸಗೇರಿ ಮಾತನಾಡಿ, 2ನೇ ಬಾರಿಗೆ ಅಂಕೋಲಾದಲ್ಲಿ ಆಯೋಜಿಸಲಾಗುತ್ತಿರುವುದು ಖುಷಿ ತಂದಿದೆ ಎಂದರು. ಕುಮಟಾ ಡಯಟ್ ಉಪನಿರ್ದೇಶಕ ಎನ್ಆರ್ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ವೇದಿಕೆಯಲ್ಲಿ ಕಾರವಾರ ತಾಲೂಕಾ ಶಿಕ್ಷಣಾಧಿಕಾರಿ ಶೋಭಾ ನಾಯಕ್, ಉಪನಿರ್ದೇಶಕರ ಕಾರ್ಯಾಲಯದ ಸಮಗ್ರ ಶಿಕ್ಷಣ ಅಭಿಯಾನದ ಕಲ್ಪನಾ ನಾಯಕ್, ತಾಲೂಕಾ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿ ಭಾಸ್ಕರ್ ಗಾಂವ್ಕರ್ ವಂದಿಸಿದ್ರು. ಶಿಕ್ಷಕ ರಾಜೇಶ್ ನಾಯಕ್ ಸುರ್ವೆ ಕಾರ್ಯಕ್ರಮ ನಿರ್ವಹಿಸಿದ್ರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಜಿಲ್ಲಾ ಸಂಘದ ವತಿಯಿಂದ ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಂಪ್ಯೂಟರ್ ಮತ್ತು ಸ್ಕ್ಯಾನರ್ಗಳನ್ನು ಕೊಡುಗೆಯಾಗಿ ನೀಡಿದ್ರು. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ಯಾವ ಜನಪ್ರತಿನಿಧಿಗಳು, ಪುರಸಭೆ, ತಾಲೂಕ್ ಪಂಚಾಯತದ ಅಧಿಕಾರಿಗಳು ಭಾಗವಹಿಸಲಿಲ್ಲ. ವಿವಿಧ ಸಂಘಗಳ ಅಧ್ಯಕ್ಷರುಗಳೇ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ₹1 ದೇಣಿಗೆಯನ್ನು ವಸೂಲು ಮಾಡಬೇಕು. ಈ ಕಾರ್ಯಕ್ರಮ ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಅತ್ಯಂತ ಸೀಮಿತ, ಕೇವಲ ನನ್ನ ಲೆಕ್ಕದಲ್ಲಿ ₹1 ಲಕ್ಷ ಒಳಗಡೆ ಇಲಾಖೆಯ ಹಣವನ್ನು ಸೇರಿಸಿ ಅಷ್ಟರ ಒಳಗಡೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೇವೆ. ಇದಕ್ಕೆ ಭಾಸ್ಕರ್ ಗಾಂವ್ಕರ್ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವ ಕಾರಣ ಅಂತೇಳಿ ನಾನು ಭಾವಿಸ್ತೇನೆ. ಯಾವುದಕ್ಕೂ ವ್ಯತ್ಯಾಗದ ರೀತಿಯಲ್ಲಿ ಬಹಳ ಆಡಂಬರವನ್ನು ನಾವು ಮಾಡಬೇಕು. ಎಲ್ಲಿ ಏನೇನಾಗಬೇಕು, ಇಲ್ಲಿ 5 ತಾಲೂಕುಗಳಿಂದ ಬರ್ತಾರೆ ಶಿಕ್ಷಕರು, ಮಕ್ಕಳು ಬರ್ತಾರೆ, ಅವರಿಗೆ ಅಧಿಕಾರಿಗಳು ಬರ್ತಾರೆ. ಯಾರಿಗೂ ಸಹ ಅಂಕೋಲೆಯಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿದ್ರು ಅನ್ನುವಂಥ ಭಾವನೆಗಳು ಹುಟ್ಟಬಾರದು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀವಿ. ಏನಾದರೂ ಸ್ವಲ್ಪ ಲೋಪದೋಷ ಕಂಡು ಬಂದಲ್ಲಿ ತಾವು ಕ್ಷಮಿಸಬೇಕು ಅಂತೇಳಿ ತಮ್ಮಲ್ಲಿ ಈ ಒಂದು ಕಾರ್ಯಕ್ರಮ ಶಾಲಾ ಮಟ್ಟ, ಕ್ಲಸ್ಟರ್ ಮಟ್ಟ ಹಾಗೂ ತಾಲೂಕಾ ಮಟ್ಟದಿಂದ ನಡೆದು ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ. ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕಾ ಮಟ್ಟದಲ್ಲಿ ಪ್ರಥಮ ಬಂದಂಥ ಎಲ್ಲ ಸುಮಾರು 37 ಸ್ಪರ್ಧೆಗಳು, ಹಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ 16 ಸ್ಪರ್ಧೆ, ಪ್ರೌಢಶಾಲಾ ವಿಭಾಗದವರಿಗೆ 21 ಸ್ಪರ್ಧೆ, ಹೀಗೆ 37 ಸ್ಪರ್ಧೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಗೋಕರ್ಣದಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಮಂಗಳವಾರ ಅತಿ ಕಡಿಮೆ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ನಡೆಯಿತು.
ಸಭೆಯಲ್ಲಿ ಬೀಡಾಡಿ ದನಗಳ ದಾಳಿಯಿಂದ ಓರ್ವ ಸಾವನ್ನಪ್ಪಿದ್ದು ಹಾಗೂ ನಿತ್ಯ ದನಗಳಿಂದ ಅಪಘಾತ ಮತ್ತಿತರ ಘಟನೆಯ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಶೇಖರ್ ನಾಯ್ಕ್ ಪ್ರಸ್ತಾಪಿಸಿದ್ರು. ಪಿಐ ಶ್ರೀಧರ್ ಎಸ್ಆರ್ ಮಾತನಾಡಿ, ಬೀದಿ ದನ ಹಾಗೂ ಮಾಲಕರು ಸಿಗದ ದನಗಳನ್ನ ಒಟ್ಟಿಗೆ ಸರ್ಕಾರಿ ಗೋಶಾಲೆಗೆ ಸೇರಿಸುವ ಕಾರ್ಯವಾಗಲಿ, ಇದಕ್ಕೆ ಪೊಲೀಸ್ ಇಲಾಖೆ ಸಹಕಾರ ನೀಡುತ್ತದೆ ಎಂದು ಹೇಳಿದ್ರು. ಇದರಂತೆ ಕ್ರಮ ಜರುಗಿಸಲು ಸಭೆ ನಿರ್ಣಯಿಸಿತು. ವಾಹನ ದಟ್ಟಣೆ ತಡೆಯಲು ಪ್ರಸ್ತುತ ಅನುಸರಿಸುತ್ತಿರುವ ರಥ ಬೀದಿಯ ಬಸ್ ನಿಲ್ದಾಣ ಕ್ರಾಸ್ನವರೆಗೆ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ನೀಡಿ ಮಹಾಗಣಪತಿ, ಮಹಾಬಲೇಶ್ವರ ಮಂದಿರದಿಂದ ಮುಖ್ಯ ಕಡಲ ತೀರದವರೆಗೆ ವಾಹನ ಸಂಚಾರ ನಿಷೇಧಿಸಿದ್ದನ್ನ ಮುಂದುವರಿಸುವಂತೆ ಆಗ್ರಹಿಸಲಾಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಂಜೆ 5 ಗಂಟೆ ನಂತರ ಬಂದ್ ಮಾಡಲಾಗುತ್ತದೆ. ಆದರೆ ಸಂಜೆ ಆರೋಗ್ಯ ಸೇವೆ ಅಗತ್ಯವಿದ್ದು ಖಾಯಂ ವೈದ್ಯರನ್ನ ಇಡುವಂತೆ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಆಗ್ರಹಿಸಿದ್ರು. ಸ್ಮಶಾನ ಖಾಲಿ ರಸ್ತೆ ಸೇರಿದಂತೆ ಇನ್ನು ಅನೇಕ ಕಡೆ ಚರಂಡಿ ಹೂಳೆತ್ತಲಾಗಿದೆ ಎಂದು ಲಕ್ಷಾಂತರ ರೂಪಾಯಿ ಖರ್ಚಾಗಿದ್ದು ಆದರೆ ಕೆಲಸವೇ ಆಗಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮ ಸೂರೆ ಹೇಳಿದ್ರು. ಪಿಐ ಶ್ರೀಧರ್ ಎಸ್ಆರ್ ಸಂಚಾರ ವಾಹನ ದಟ್ಟಣೆಗೆ ತೆಗೆದುಕೊಂಡ ಅಗತ್ಯ ಕ್ರಮಗಳನ್ನು ವಿವರಿಸಿ ಇದಕ್ಕೆ ಗ್ರಾಮ ಪಂಚಾಯತ್ ಹಾಗೂ ಸಾರ್ವಜನಿಕರ ಸಹಕಾರ ಕೋರಿದ್ರು. ಮೀನುಗಾರಿಕೆ ಹಾಗೂ ಬಂದರು ಇಲಾಖೆ ಅಧಿಕಾರಿಗಳು ಮಾತನಾಡಲು ಪ್ರಾರಂಭಿಸಿದಾಗ ಒತ್ತುವರಿ ಜಾಗದ ಮೇಲೆ ಕ್ರಮ ತೆಗೆದುಕೊಳ್ಳದಿರುವುದು ಸೇರಿದಂತೆ ಹಲವು ಸಮಸ್ಯೆಯನ್ನ ತೆರೆದಿಟ್ಟ ಗ್ರಾಮ ಪಂಚಾಯತ್ ಸದಸ್ಯ ರವಿ ಕಿರಣ್ ನಾಯ್ಕ್ ತಕ್ಷಣ ಜನರಿಗೆ ಅನುಕೂಲಕರವಾದ ಕಾರ್ಯ ಮಾಡಬೇಕೆಂದು ಆಗ್ರಹಿಸಿದ್ರು. ಜನರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅಧಿಕಾರಿ ತಡವರಿಸಿದ್ರು. ನಾವು ಬೀಡಾಡಿ ದನಗಳನ್ನ ಶಿಫ್ಟ್ ಮಾಡಲಿಕ್ಕೆ ಸರ್ಕಾರಿ ಗೋಶಾಲೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಸಭೆಯಲ್ಲಿ ಹೇಳಿದ್ದಾರೆ. ವಾಹನದ ವ್ಯವಸ್ಥೆನ ಪಂಚಾಯತ್ ವತಿಯಿಂದ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಗೋಶಾಲೆಯಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ, ವಾಹನದ ವ್ಯವಸ್ಥೆ ಮತ್ತು ಹಿಡಿಲಿಕ್ಕೆ ಎಲ್ಲ ಪಂಚಾಯತಿಂದ ವ್ಯವಸ್ಥೆ ಮಾಡಿದ್ರೆ ನಾವು ಸಹ ಮುಂದಾಗಿ ನಿಂತ್ಕೊಂಡು ಬೀಡಾಡಿ ದನಗಳನ್ನ ಸರ್ಕಾರಿ ಗೋಶಾಲೆಗೆ ಕಳಿಸ್ಕೊಡುವಂತ ವ್ಯವಸ್ಥೆನ ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಜನಕ್ಕೂ ತೊಂದರೆ ಆಗೋದು ತಪ್ತದೆ, ಗೋ ಕಳ್ತನ ಆಗುವಂಥದ್ದು ತಪ್ತದೆ, ಮತ್ತೆ ವಿಶೇಷವಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಆಗುವಂಥದ್ದು ತಪ್ತದೆ. ಗೋವುಗಳು ಕೈಕಾಲು ಮುರ್ಕೊಂಡು ನೋವು ಅನುಭವಿಸೋದು ಅಥವಾ ಜನನು ಬಿದ್ದು ನೋವು ಅನುಭವಿಸ್ ತಪ್ಪತ್ತೆ. ಅದೊಂದು ವಿಶೇಷ ಆದ್ಯತೆ ಮೇಲೆ ನಾವೆಲ್ಲ ಇಲಾಖೆಯವರು ಸೇರಿ ಮಾಡೋಣ. ಇದು ನೀವು ಮಾಡಬೇಕು, ನಾವು ಮಾಡಬೇಕು, ಅವ್ರು ಮಾಡಬೇಕು ಅಂತ ಆರೋಪ ಪ್ರತ್ಯಾರೋಪ ಮಾಡೋದಕ್ಕಿಂತ ಒಟ್ಟಾಗಿ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಬೀದಿ ನಾಯಿಗಳ ಹಾವಳಿ ಬಗ್ಗೆನೂ ನಾವು ನಿಮ್ಮ ಜೊತೆಗೆ ಕೈ ಜೋಡ್ಸಕ್ಕೆ ರೆಡಿ ಇದ್ದೇವೆ. ನೀವು ಯಾವತ್ತೂ ಕಾರ್ಯಾಚರಣೆ ಇಟ್ಕೊಳ್ತೀರಿ, ನಾವು ನಿಮ್ಮ ಜೊತೆ. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಉಪ ತಹಶೀಲ್ದಾರ್ ನೋಡೆಲ್ ಅಧಿಕಾರಿ ನಿತ್ಯಾನಂದ ಭಂಡಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.